ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎಲ್ರಿಗೂ ವಿಶೇಷ ನೋಡಿ. ಇವತ್ತು ಸಿದ್ದರಾಮಯ್ಯ ಅವರು ಅವತ್ತಿಂದನು ಹೈಕಮಾಂಡ್ ಹೇಳಿದ್ರೆ ನಾ ಬಿಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ. ಹೌದು ನನಗೆ ಅದಕ್ಕೆ ಒಪ್ಪಂದ ಆಗಿತ್ತು ಅಂತ ಅವ್ರು ಹೇಳಿಲ್ಲ. ಯಾಕೆ ಹೇಳ್ಬಿಟ್ಟಿದ್ರೆ ವ್ಯಾಲ್ಯೂ ಡೌನ್ ಆಗೋಗ್ತಿತ್ತು. ಆಮೇಲೆ ರಾಜ್ಯ ನಡ್ಸೋಕ್ಕಾಗ್ತಿರಲಿಲ್ಲ. ಒಂದು ರಾಜನಾಗೇ ಇರಬೇಕು, ಎಷ್ಟೇ ಅಳುಕಿದ್ರೂ ಹೇಳ್ಕೋಬಾರ್ದು. ಅದು ನಿಜವಾದ ಗಂಡಸ್ತನ, ಅದು ನಿಜವಾದ ಧೈರ್ಯತನ, ಅದು ನಿಜವಾದ ದೃಢ ಕಳ್ಳು ಬಂಡೆ. ಅಂದರೆ ಈಗ ಬಂಡೆ ಅಂತ ಇವು ಡಿ ಕೆ ಶಿವಕುಮಾರ್ ಹೇಳ್ತೀರಾ, ಇದಕ್ಕಿಂತ ಒಳ್ಳೆ ಬಂಡೆ, ಒಳ್ಳೆ ಫಸ್ಟ್ ಕ್ಲಾಸ್ ಕ್ಲೀನ್ ಹ್ಯಾಂಡು, ಇವತ್ತವರೆಗೂ ಬೆರಳು ತೋರಿಸ್ಕೊಳ್ತೇ ಇದ್ದವ್ರು ಯಾರು ಅಂದರೆ ಸಿದ್ದರಾಮಯ್ಯ. ಆ ಪರಡಿಯಲ್ಲಿ ಇವರಿಬ್ಬರು ಚೆನ್ನಾಗೇ ಇದ್ದರು, ಇವತ್ತಿಗೂ ಚೆನ್ನಾಗಿದ್ದಾರೆ. ಒಂದೇ ಒಂದು ನೀವೆಲ್ಲ ನೋಡಿ, ಮೊನ್ನೆ ಅವರಿಬ್ಬರು ತಬ್ಕೊಂಡ್ರು. ಆವಾಗ ಬೆಳಗಿನ ಜಾವದಲ್ಲಿ ನಾಳೆ ಬೆಳಗ್ಗೆ ಅವ್ರ ಪದತ್ಯಾಗ ಮಾಡೋ ಸಮಯಕ್ಕೆ ಇವ್ರು ಹೋಗಿ ಕಾಲು ಬಿದ್ದು ನಮಸ್ಕಾರ ಮಾಡಿ, ದೊಡ್ಡವ್ರು ಎಷ್ಟೇ ಆದರೂ ರಾಜಕೀಯದಲ್ಲಿ ದೊಡ್ಡವರು, ಅವರ ಆಶೀರ್ವಾದ ಇರಲಿ, ಅಯ್ಯೋ ನೀವು ಬಿಟ್ಕೊಟ್ಬಿಡ್ತೀರಲ್ಲ ಅಂತ ಅಳು ಇದೆಯಲ್ಲ, ಬಿದ್ಬಿಡ್ದು ಒಂದು ಬಾಂಧವ್ಯ, ಆ ಭಾವನೆ, ಅದರಲ್ಲಿ ಬಿದ್ದು ಹೋದ್ರು ಎಲ್ಲರೂ ಜಗತ್ತು. ಅದಕ್ಕೆ ಹೇಳೋದು, ಎಲ್ರಿಗೂ ಶತ್ರುಗಳಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮಿತ್ರರಾಗೇ ಇರಬೇಕು. ಇವತ್ತಿರ್ತೀರ ನಾಳೆ ಬೆಳಗ್ಗೆ ಗಂಡ ಹೆಂಡತಿ ಗಲಾಟೆ ಮಾಡಲ್ವೇ, ಸರಿ ಹೋಗಲ್ವಾ? ಅವರಿಬ್ಬರು ಯಾವುದೋ ವಯಸ್ಸು ಜನ್ಮಗಿಲ್ಲ, ಪಕ್ಕದಲ್ಲಿ ಚುಚ್ತಾ ಇರ್ತಾರೆ ನೋಡಿ ಕೆಲವರು, ಅಯ್ಯೋ ನೀವಿಬ್ರು ಸರಿ ಇರಬಾರ್ದು, ನೀವಿಬ್ರು ಹಿಂಗೆ ಆಗ್ಬಿಡ್ಬೇಕು ಅಂತ. ಚೆನ್ನಾಗಿರೋರ್ನೂ ಹಾಳು ಮಾಡೋ ಜನ ಇದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ ಕೇಳಿ, ಯಾವತ್ತು ತಿಳ್ಕೊ ಶ್ರುತಿ, 4 ಹೇಳ್ತೀನಿ. ಇಡೀ ಜಗತ್ತಲ್ಲಿ ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ಇಡೀ ಭೂಮಂಡಲದಲ್ಲಿ ಈ 4 ಕ್ಯಾರೆಕ್ಟರ್ ಇರ್ತಾರೆ. ಯಾರ್ಯಾರೇ? ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಲ್ಲ, 4 ಪಂಗಡ. ನಂಬರ್ 1, ಎಲ್ಲರೂ ಟಿ ವಿ ನೋಡ್ತಾರೋ ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ಯಾರು ಜ್ಞಾಪಕ ಇಟ್ಕೊತಾರೋ ಜೀವನ ಪೂರ್ತಿ ಫಸ್ಟ್ ಕ್ಲಾಸ್ ಆಗಿರ್ತಾನೆ. ನಂಬರ್ 1 ಫಸ್ಟ್ ಏನು ಅಂದರೆ, ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು. ಏನಾ? ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು. 2ನೇ ಪಂಗಡ, ನಾನು ಚೆನ್ನಾಗಿಲ್ಲ ನೀನು ಚೆನ್ನಾಗಿರಬಾರ್ದು, ನಾನು ಚೆನ್ನಾಗಿಲ್ಲ ನೀನು ಚೆನ್ನಾಗಿರಬಾರ್ದು. 3ನೇ ಪಂಗಡ, ನಾನು ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗಿ ಹೋಗಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗಿ ಹೋಗಬೇಕು. ಅದೇ 4ನೇ ಪಂಗಡ ಇದೆಯಲ್ಲ, ಅದು ತಾಯಿ ಜಗನ್ಮಾತೆ ಒಬ್ಬಳು. 2ನೇದು ನಮ್ಮ ಹುಟ್ಟಿಸೋ ತಾಯಿಂದರು ಇರ್ತಾರಲ್ಲ, ಅವ್ರು ಮಾತ್ರ ಸಾಧ್ಯ. ಏನು ಹೇಳುತ್ತೆ ಲಾಸ್ಟ್ ಪಂಗಡ? ಏನು ಹೇಳುತ್ತೆ? ನಾನು ಚೆನ್ನಾಗಿಲ್ಲದೆ ಇರೋ ಪರವಾಗಿಲ್ಲ ನೀನು ಚೆನ್ನಾಗಿರು, ನಾನು ಚೆನ್ನಾಗಿರೋ ಪರವಾಗಿಲ್ಲ ನೀನು ಚೆನ್ನಾಗಿ. ಸೊ ಈ 4 ಕ್ಯಾರೆಕ್ಟ್ರಲ್ಲಿ ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ಎಲ್ಲ ಕಡೆನೂ ಎಲ್ಲ ವಿಭಾಗದಲ್ಲೂ ಇರ್ತಾರೆ. ಆದರೆ ದಯವಿಟ್ಟು ಹೇಳ್ತೀನಿ, ಈ ಬೆಂಕಿ ಹಚ್ಚೋ ಕೆಲಸ ಬಿಟ್ಬಿಟ್ಟು ರಾಜ್ಯ ಚೆನ್ನಾಗಿ ನಡೆಸ್ಬೇಕು. ಇನ್ಮೇಲೆ ಒಬ್ಬ ಸಲ ಒಂದು ಮುಖ್ಯಮಂತ್ರಿ ಆಗೋದ್ಮೇಲೆ ಅವರ ವ್ಯಕ್ತಿತ್ವಕ್ಕೆ ಅವ್ರ ಸ್ಟೈಲಲ್ಲಿ ನೀವು ಯಾವಾಗಲೂ ಒಂದೇ ಸ್ಟೈಲಲ್ಲಿ ಹೇಳಬೇಕು ಅಂತಿಲ್ಲ. ಶ್ರುತಿ ಆ್ಯಂಕರು ಬೇರೆ ಸ್ಟೈಲಲ್ಲಿ ಹೇಳಿರ್ತಾಳೆ, ಇನ್ನೊಂದು ಆ್ಯಂಕರ್ ಬೇರೆ ಸ್ಟೈಲ್ ಹೇಳ್ತಾರೆ, ಅವ್ರವ್ರ ಸ್ಟೈಲ್ ಅವ್ರವ್ರಿಗೆ. ಹಾಗೆ ಸಿದ್ದರಾಮಯ್ಯ ಸ್ಟೈಲ್ ಆಫ್ ರನ್ನಿಂಗ್ ಕರ್ನಾಟಕ ಆಸ್ ಅ ಚೀಫ್ ಮಿನಿಸ್ಟರ್, ಅವ್ರ ಸ್ಟೈಲೇ ಬೇರೆ. ಡಿ ಕೆ ಶಿವಕುಮಾರ್ ವಿಭಿನ್ನವಾಗಿರ್ತಕ್ಕಂಥ ಸ್ಟೈಲ್ನ ನೋಡಿ ನಿಮ್ಮ ತಾತನ ಮನೆ ಗಂಟು ಹೋಗಬೇಕು. ಅದನ್ನು ಚುಚ್ಕೊಂಡು ಹಿಂಗೆ ಮಾಡಿಬಿಡ್ತಾನ ಅಂತ ಅನ್ಬೇಡಿ, ಮಾಡಿ ತೋರಿಸ್ಲಿ, ಒಳ್ಳೆ ಕರ್ನಾಟಕವನ್ನು ತರಲಿ. ಮುಂದಿನ ದಿವಸಗಳಲ್ಲಿ ಅವರು ಕೂತ್ಕೋಬೇಕು, ಸುಮ್ಮನೆ ಅಲ್ಲ. 2 ವರ್ಷ ಸುಮ್ಮನೆ ಅಲ್ಲ, ಒಂದು ಮುಖ್ಯಮಂತ್ರಿ ಪದವಿ ಬರಬೇಕಾದ್ರೆ ಎಷ್ಟು ಯೋಗಗಳ ತಪಸ್ಸು ಅವ್ರ ತಾಯಿ ಮಾಡಿದರೆ, ಸಿದ್ದಪ್ಪಾಜಿ ಅನುಗ್ರಹ ಇದ್ದಿದ್ರೆ, ಕಾಡು ಸಿದ್ದೇಶ್ವರನ ಅನುಗ್ರಹ ಇದ್ದರೆ, ಅಜ್ಜಯ್ಯನಾಗಿರ್ತಕ್ಕಂಥ ಕರಿಯಾಗಿ ವಿಶೇಷವಾಗಿರ್ತಕ್ಕಂಥ ಸಾಕ್ಷಾತ್ ವೀರಗಂಗಾಧರ ಜಗದ್ಗುರು. ಇವತ್ತಿಗೂ ಅವ್ರು ನಂಬ್ತಾ ಇರೋದು ಪೀಠದಲ್ಲ, ವೀರಗಂಗಾಧರ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಈಗಿರೋ ಜಗದ್ಗುರುಗಳಿಗೆ ಮೊದಲು 4ನೇ ಪೀಠದವ್ರು ಇದ್ದರು. ಅವರು ಹಾವನ್ನ ಹಿಂಗೆ ಕತ್ತಿಗೆ ಹಾಕ್ಕೊಂಡು ರುದ್ರಾಕ್ಷಿ ಸಮೇತ ಹೀಗೆ 1.5 ಅಡಿ ಮೇಲೆ ಹೋಗೋರವರು. ಅಷ್ಟು ವಿಶೇಷವಾಗಿರೋ ವೀರಗಂಗಾಧರ ಜಗದ್ಗುರುಗಳು. ಅಂಥ ಜಗದ್ಗುರುಗಳ ಪೀಠ ಬರೆಯತ್ತೆ ಇವತ್ತು. ಆ ಬರೆದಿರ್ತಕ್ಕಂಥದ್ದೇ ನನ್ನ ಶಿಷ್ಯ ಸಾಕ್ಷಾತ್ ಡಿ ಕೆ ಶಿವಕುಮಾರ್ ಅಂತ ಬರೆದಿದೆ. ಅವ್ರು ಬರೆದುಬಿಟ್ಟಿದ್ದಾರೆ, ನೀನು ಆಗ್ತೀಯ ಕಣೋ, ಆದರೆ ನಿರ್ಧಾರ ನಿಂದು. BJPಗೆ ಹೋಗ್ತೀಯೋ ಕಾಂಗ್ರೆಸ್ಗೆ ಹೋಗ್ತೀಯ ಅಂತ ಹೇಳಿ ಹೇಳಿಲ್ಲ, ಮುಖ್ಯಮಂತ್ರಿ ಗ್ಯಾರಂಟಿ. ಕೊನೆ ಮೂಮೆಂಟ್ವರೆಗೂ ಎಷ್ಟು ಜನ ಅಂದ್ಕೊಂಡ್ರು ಗೊತ್ತಾ? BJPಗೆ ಹೊಟ್ಟೋಗ್ತಾರೆ. ಪದತ್ಯಾಗ ಮಾಡುವಾಗ ಸಿದ್ದರಾಮಯ್ಯನ ಮೇಲೆ ಎಷ್ಟೋ ಜನ ಅನುಮಾನ ಪಟ್ಟರು, ಏನೋ ನಾಳೆ ಅಕಸ್ಮಾತ್ ಚೇಂಜ್ ಮಾಡಿಬಿಟ್ರೆ ಅಂತ ಎಷ್ಟೋ ಜನ ಅಂದ್ಕೊಂಡ್ರು ಸಿದ್ದರಾಮಯ್ಯ ಒಂದ್ಸಲ ಮಾತು ಕೊಟ್ಟರೆ ಮಾತು ಕೊಟ್ಟಂಗೆ ಮುಗ್ದಾಯ್ತು, ನಾನು ಆಗಲ್ಲ, ಯೋಚನೆ ಮಾಡಬೇಡಿ. ಅದು ಧೈರ್ಯ, ಅದು ವಿಶೇಷತೆ.